ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದಲ್ಲಿ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 30ನೇ ತಾರೀಕು ಭೌಮವಾಸರ ಅಂದ್ರೆ ಮಂಗಳವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಪ್ರತಿಪತ್ತಿಥಿ ಇರುವಂತಹ ದಿನ. ಅಂದ್ರೆ ಈ ಮೊದಲನೇ ದಿನ ಕೃಷ್ಣ ಪಕ್ಷದಲ್ಲಿ. ಇದು ಈ ದಿನ ಬೆಳಗಿನ ಜಾವ 5:58 ಇರಲಿದೆ. ನಂತರ ತಿಥಿ ದ್ವಿತೀಯ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಪೂರ್ಣ ರಾತ್ರಿ ಅಂದ್ರೆ ನಾಳೆ ಬೆಳಿಗ್ಗೆ 6:10 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 5:29 ಇರಲಿದೆ. ನಂತರ ಬಾಳವ ಆರಂಭ ಆಗುತ್ತೆ. ಇದು ಕೂಡ ಈ ದಿನ ಸಂಜೆ 6:36 ಇರಲಿದೆ. ಇದು ಉತ್ತರ ಕರ್ಣ. ನಂತರ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಬ್ರಹ್ಮಯೋಗ. ಇದು ಈ ದಿನ ಅಪರಾಹ್ನ 3:18 ಇರಲಿದೆ. ನಂತರ ಇಂದ್ರಯೋಗ ಅಥವಾ ಐಂದ್ರಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮಿಥುನ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಅಪರಾಹ್ನ 3:39 ಸಂಜೆ 5:15 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:27 ಮಧ್ಯಾಹ್ನ 2:03 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:51 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:13 ಬೆಳಿಗ್ಗೆ 9:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 1:28 ರಾತ್ರಿ 3:15 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಕೋದಯದ ಲಾಭದ ಸಮಯ ಇರುವಂತಹ ಕಾಲ ಇದು ಈ ದಿನ ಬೆಳಿಗ್ಗೆ 10:50 ಮಧ್ಯಾಹ್ನ 12:26 ಈ ಲಾಭದ ಸಮಯ ಇದು. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಇನ್ನು ಈ ಹಣದ ಲೇವಾದೇವಿ ವ್ಯವಹಾರವನ್ನ ಮಾಡುವಂಥವರು ಈ ಲಾಭದ ಸಮಯವನ್ನ ಅನುಸರಣೆ ಮಾಡಿ ಇದರಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನ ಪ್ರಾರಂಭ ಮಾಡಿ ನಿಮ್ಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ವ್ಯಾಪಾರಸ್ಥರು ಈ ಚಗೋದಯದ ಲಾಭದ ಸಮಯವನ್ನು ಕೂಡ ಪರಿಗಣಿಸಬಹುದು, ಅನುಸರಣೆ ಮಾಡಬಹುದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ ಯಾವುದೇ ಇರಲಿ, ಈ ಭೂಮಿಗೆ ಸಂಬಂಧಪಟ್ಟಂಥದ್ದು ಅದರಲ್ಲಿ ಉತ್ತಮವಾದಂತಹ ಅನುಕೂಲತೆಗಳು ಸಿಕ್ಕತ್ತೆ. ರೈತಾಪಿ ವರ್ಗದವರಿಗೂ ಕೂಡ ಈ ದಿನ ಭೂಮಿಯ ಬಗ್ಗೆ ಯಾವುದೇ ನಿರ್ಣಯವನ್ನ ತೆಗೆದುಕೊಂಡ್ರೂ ಕೂಡ ಅದು ಯಶಸ್ವಿಯಾಗತ್ತೆ. ಇನ್ನು
ಈ ಕುಜ ಶಕ್ತಿಗೆ, ಅಧಿಕಾರಕ್ಕೆ, ಸಾಹಸಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶಕ್ತಿ ಪ್ರದರ್ಶನವನ್ನ ಮಾಡ್ತಾರೆ, ಅಂದ್ರೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ಕ್ರೀಡಾಪಟುಗಳಿಗೆ ಈ ದಿನ ತುಂಬಾ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಶಕ್ತಿಯನ್ನ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸ್ತಾ ಇರ್ತಾರೆ, ಅಂಥವ್ರಿಗೂ ಕೂಡ ಅನುಕೂಲ ಇದೆ. ನಿಮ್ಮ ಪರೀಕ್ಷೆಯ ಬಗ್ಗೆ ಒಳ್ಳೆಯ ಮಾಹಿತಿ ಸಿಕ್ಕತ್ತೆ, ಒಳ್ಳೆಯ ಸ್ಪರ್ಧೆ ಇದು, ಅದರಲ್ಲಿ ಭಾಗವಹಿಸ್ತೀರಿ, ಅದರಲ್ಲಿ ಜಯಗಳಿಸುವಂಥ ಅವಕಾಶಗಳು ಈ ದಿನ ಇದ್ದೇ ಇರುತ್ತೆ. ಇನ್ನು ಈ ಕುಜನೇ ಅಹಂಕಾರಕ್ಕೆ ಮತ್ತೆ ಆಕ್ರಮಣ ಮಾಡುವಂಥ ಒಂದು ಬುದ್ಧಿ ಇರುತ್ತಲ್ಲ, ಈ ಅಗ್ರೆಸಿವ್ ನೇಚರ್, ಇದಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಅಧಿಕಾರಿ ವರ್ಗದವರು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಅಧಿಕಾರ ವ್ಯಾಪ್ತಿ ಏನಿದೆ ಅದರ ಚೌಕಟ್ಟಿನಲ್ಲೇ ವ್ಯವಹರಿಸುವಂಥದ್ದು ಉತ್ತಮ. ಇಲ್ಲಾಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಕುಂದು ಬರುವಂಥದ್ದಾಗತ್ತೆ. ಜೊತೆಗೆ ನಿಮ್ಮ ಈ ನಡೆಯನ್ನ ಜಸ್ಟಿಫೈ ಮಾಡ್ಕೊಳ್ಳಿಕ್ಕೆ ತುಂಬಾ ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಾಗ್ಲಿ, ನಿಮ್ಮ ಅಧಿಕಾರ ಚಲಾವಣೆಯ ಸಂದರ್ಭದಲ್ಲಾಗ್ಲಿ ಸ್ವಲ್ಪ ಸೌಜನ್ಯದಿಂದ ಇರುವಂಥದ್ದು ಉತ್ತಮ ಈ ದಿನ. ಇನ್ನು ಈ ದಿನದಲ್ಲಿ ಕೆಲಸ ಕಾರ್ಯಗಳೇನಿದೆ ಅದನ್ನ ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಏಕೆಂದ್ರೆ ಗುರುಹೋರ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:28 ಇನ್ನು ರಾತ್ರಿ 8:04 ರಾತ್ರಿ 8:55 ಹಾಗೆ ಮಧ್ಯರಾತ್ರಿ 2:02 ಮಧ್ಯರಾತ್ರಿ 2:53 ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ತುಂಬಾ ತಡವಾಗಿ ಕೆಲಸ ಆರಂಭ ಆಗುತ್ತೆ, ತುಂಬಾ ನಿಧಾನವಾಗಿ ಕೆಲಸಗಳು ಪೂರ್ಣ ಆಗುತ್ತೆ. ಹಾಗಾಗಿ ನೀವು ನಿರೀಕ್ಷೆ ಮಾಡಿದಂತಹ ಒಂದು ಸಮಯಕ್ಕೆ ಈ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ಶನಿ ಹೋರಾವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ಶನಿ ಹೋರ ಈ ದಿನ ಬೆಳಿಗ್ಗೆ 11:11 ಮಧ್ಯಾಹ್ನ 12:20 ಇನ್ನು ರಾತ್ರಿ 7:12 ರಾತ್ರಿ 8:04 ಹಾಗೆ ಮಧ್ಯರಾತ್ರಿ 1:11 ರಾತ್ರಿ 2:02 ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ರವಿ ಹೋರಾದಿಂದ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗಾಗಿ ನಿಮ್ಮ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡೋದಕ್ಕಾಗ್ಲಿ ಅಥವಾ ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕಾಗ್ಲಿ ನೀವು ಈ ರವಿ ಹೋರಾದಲ್ಲಿ ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಿದೆ. ಏಕೆಂದರೆ ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರ್ಬೋದು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ಈ ದಿನ ರವಿ ಹೋರಾದಲ್ಲೇ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇನ್ನು ಹಿರಿಯರನ್ನ, ಗಣ್ಯರನ್ನ, ಹಾಗೆ ರಾಜಕಾರಣಿಗಳನ್ನ, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡುವಂಥ ಉದ್ದೇಶ ಏನಾದರೂ ಇದ್ದರೆ ಅದು ಕೂಡ ರವಿ ಹೋರಾದಲ್ಲೇ ಆಗಲಿ, ಒಳ್ಳೆಯದಾಗತ್ತೆ. ಇದು ಈ ದಿನ ಬೆಳಿಗ್ಗೆ 6:36 ಬೆಳಿಗ್ಗೆ 7:14 ಇನ್ನು ಮಧ್ಯಾಹ್ನ 2:37 ಅಪರಾಹ್ನ 3:46 ಇನ್ನು ರಾತ್ರಿ 9:46 ರಾತ್ರಿ 10:37 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಚಂದ್ರ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗೇ ಇದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು, ಖರೀದಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮಗೆ ಅಷ್ಟೊಂದು ಅನುಕೂಲ ಇರಲ್ಲ. ಇನ್ನು ಈ ದಿನದಲ್ಲಿ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವರು ಕೂಡ ಚಂದ್ರ ಹೋರಾದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತಹ ವಿಚಾರ ಇದ್ರೂ ಕೂಡ ಚಂದ್ರ ಹೋರಾದಲ್ಲಿ ಬೇಡ, ಏಕೆಂದರೆ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:02 ಬೆಳಿಗ್ಗೆ 11:11 ಇನ್ನು ಸಂಜೆ 6:04 ರಾತ್ರಿ 7:12 ಹಾಗೆ ಮಧ್ಯರಾತ್ರಿ 12:10 ಮಧ್ಯರಾತ್ರಿ 1:02 ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಪ್ರತಿದಿನ ಶುಭ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು. ಇದು ಪಂಚಾಂಗದಲ್ಲಿ ಸಿಕ್ಕುವಂಥ ಎಲ್ಲ ಮಾಹಿತಿಗಳು. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಲೇಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಆ ಒಂದು ಕೆಲಸದಿಂದ ನೀವು ಯಾವ ರೀತಿಯ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತೀರೋ ಅಂಥದ್ದೇ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥ ರೀತಿಯಲ್ಲಿ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಏಕೆಂದರೆ ಪಂಚಾಂಗ ನಿಮ್ಮನ್ನು ಮುನ್ನಡೆಸುತ್ತೆ, ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಈ ಮೀನ ರಾಶಿಯಲ್ಲಿರುವಂಥ ಶನಿಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈಗಾಗಲೇ ಶನಿ ಸಾಡೇಸಾತಿ ಶನಿಯಾಗಿ ಮೀನ ರಾಶಿಯಲ್ಲಿ ಸ್ಥಿತರಾಗಿರುವಂಥ ವಿಚಾರ ಗೊತ್ತಿದೆ. ಅದರಲ್ಲೂ ಈ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ನಾಳೆಯ ದಿನ ಶನಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ಮೀನ ರಾಶಿಯಲ್ಲಿ ಬರುವಂಥ ಒಂದು ಕೊನೆಯ ನಕ್ಷತ್ರ ರೇವತಿ ನಕ್ಷತ್ರ. ಇಲ್ಲಿ ಈ ಶನಿಯ ಪ್ರಭಾವ 2ನೇ ಮನೆಯಲ್ಲಿ ನಡೆಯುವಂಥದ್ದಿದೆ. ಹಾಗಾಗಿ ಇಲ್ಲಿ ಶನಿಯ ವಿಚಾರ ಅಂತ ಹೇಳಿದ್ರೆ, ಸಾಡೇಸಾತಿ ಶನಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆ ಮತ್ತು ಮೇಷರಾಶಿಯವರಿಗೆ ಯಾವ ರೀತಿಯ ಪ್ರಭಾವಗಳು ಆಗ್ತಾ ಇದೆ ಅನ್ನುವಂಥ ವಿಚಾರ ತಮಗೂ ಗೊತ್ತಿದೆ. ಆದರೆ ಇಲ್ಲಿ ಈ ರೇವತಿ ನಕ್ಷತ್ರದಲ್ಲಿ ಇರುವಂಥ ಶನಿ ಯಾವ ರೀತಿಯಲ್ಲಿ ಮೀನರಾಶಿಯವರಿಗೆ, ಅದರಲ್ಲೂ ರೇವತಿ ನಕ್ಷತ್ರದವರಿಗೆ ಫಲಾಫಲಗಳನ್ನು ನೀಡ್ತಾನೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಶನಿ ವ್ಯವಹಾರ ಕುಶಲ. ಹಾಗಾಗಿ ಈ ರೇವತಿ ನಕ್ಷತ್ರದವರಿಗೆ ಬಹಳ ವಿಶೇಷವಾಗಿ ವ್ಯಾಪಾರ, ವ್ಯವಹಾರ ಇವುಗಳ ರಹಸ್ಯ ಚೆನ್ನಾಗಿ ಗೊತ್ತಿರುತ್ತೆ. ಯಾರ್ಯಾರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಭವ ಇದೆ, ವರ್ಷಾಂತರಗಳಿಂದ ಒಂದೇ ರೀತಿಯ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಏಕೆಂದರೆ ಇಲ್ಲಿ 2ನೇ ಪಾದಕ್ಕೆ ಶನಿಯ ಪ್ರವೇಶ ಆಗ್ತಾ ಇರುವಂಥದ್ದು. ಇಲ್ಲಿ 2ನೇ ಪಾದ ಅರ್ಥವನ್ನು ತಿಳಿಸತ್ತೆ. ಇಲ್ಲಿ ಪ್ರತಿ ನಕ್ಷತ್ರಕ್ಕೆ ಇರುವಂಥ 1, 2, 3, 4ನೇ ಪಾದಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ನ್ನು ಪ್ರತಿನಿಧಿಸುವಂಥದ್ದು. ಇಲ್ಲಿ ಶನಿ 2ನೇ ಮನೆಗೆ ಬಂದಾಗೆ ಅಲ್ಲಿ ಅರ್ಥದ ವ್ಯವಸ್ಥೆಯ ಬಗ್ಗೆ ವಿಶೇಷವಾದಂಥ ಬದಲಾವಣೆಗಳಾಗುತ್ತೆ. ಅರ್ಥ ಅಂದರೆ ಹಣಕಾಸು, ಹಣಕಾಸು ಅಂದರೆ ವ್ಯಾಪಾರ ವ್ಯವಹಾರಗಳು. ಹಾಗಾಗಿ ಇಲ್ಲಿ ರೇವತಿ ನಕ್ಷತ್ರದಲ್ಲಿ ಜನಿಸಿದಂಥವ್ರಿಗೆ ವಿಶೇಷವಾಗಿ ಈ ಒಂದು ಬದಲಾವಣೆ ಗೊತ್ತಾಗ್ತಾ ಇರುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಯಾವ ರೀತಿಯ ಅನುಭವಗಳನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ಇಲ್ಲಿ ಬಹಳ ತಾಳ್ಮೆಯಿಂದ ಬಹಳ ಕೂಲಂಕುಷವಾಗಿ ಈ ವ್ಯವಹಾರಗಳನ್ನು ಪರಿಶೀಲನೆ ಮಾಡೇ ಮುಂದುವರಿಯುವಂಥವ್ರು. ಹಾಗಾಗಿ ಇವರು ಯಾವುದೇ ಕಾರಣಕ್ಕೂ ಕೂಡ ದುಡುಕಬಾರದು ಅನ್ನುವಂಥ ಒಂದು ವಿಚಾರವನ್ನು ಮನದಟ್ಟು ಮಾಡಿಕೊಳ್ಬೇಕು. ಇಲ್ಲಿ ವಿಶೇಷವಾಗಿರುವಂಥ ಒಂದು ಗುಣ ಅಂತ ಹೇಳಿದ್ರೆ, ತಮ್ಮ ಸಂಪರ್ಕಕ್ಕೆ ಬರುವಂಥ ಬೇರೆ ಬೇರೆ ಜನರ ಯೋಗ್ಯತೆಯನ್ನು ಸರಿಯಾದ ರೀತಿಯಲ್ಲಿ ಇವರು ನಿರ್ಣಯ ಮಾಡಲಿಕ್ಕೆ ತುಂಬ ಬುದ್ಧಿವಂತರಾಗಿರ್ತಾರೆ. ಅಂದರೆ ಯಾವ ವ್ಯಕ್ತಿ ಈ ವ್ಯಾಪಾರ ವ್ಯವಹಾರಕ್ಕೆ ಸೂಕ್ತವಾಗಿದ್ದಾರೆ, ಯಾರು ಇಲ್ಲ ಅನ್ನುವಂಥ ವಿಚಾರ ಇವರಿಗೆ ಬೇಗ ಗೊತ್ತಾಗುತ್ತೆ. ಹಾಗೆ ಅವಕಾಶ ಸಿಕ್ಕಾಗ ಇವರು ಈ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿರುವಂಥವ್ರನ್ನು ಕೂಡ ಗೌರವಿಸ್ತಾರೆ. ಅದರ ಜೊತೆಗೆ ಹಿರಿಯರಿಗೆ, ವಿದ್ವಾಂಸರಿಗೆ ಮತ್ತು ಜ್ಞಾನಿಗಳಿಗೆ ವಿಶೇಷವಾದಂಥ ಒಂದು ಗೌರವ ಸ್ಥಾನಮಾನಗಳನ್ನು ಕೊಡುವಂಥ ಸಂದರ್ಭ ಕೂಡ ಇದೆ. ಈಗ ಇನ್ನು ಒಳ್ಳೆಯ ಕಾರ್ಯಗಳು ನಡೀತಾ ಇದೆ ಅಂತ ಹೇಳಿದ್ರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಈ ಸಂದರ್ಭದಲ್ಲಿ ರೇವತಿ ನಕ್ಷತ್ರದವರು. ಏಕೆಂದರೆ ಶನಿ ಪ್ರಾಮಾಣಿಕತೆಯನ್ನು, ನಿಷ್ಠೆಯನ್ನು ಬಯಸುವಂಥವನು. ಹಾಗಾಗಿ ನೀವು ಕೂಡ ನೀವು ಕೂಡ ನಿಮ್ಮ ದುಡಿಮೆಯ ಸ್ವಲ್ಪ ಭಾಗವನ್ನು ದಾನ ಧರ್ಮಾದಿಗಳಿಗೆ ವಿನಿಯೋಗಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ರೇವತಿ ನಕ್ಷತ್ರದಲ್ಲಿ ಜನಿಸಿದಂಥವರ ಜಾತಕದಲ್ಲಿ ಏನಾದರೂ ಶನಿಯ ಜೊತೆಯಲ್ಲಿ ಸೂರ್ಯ ಅಥವಾ ಚಂದ್ರ ಇದ್ದರೆ ತುಂಬ ಒಳ್ಳೆಯದು. ಇವರಿಗೆ ಲೋಹ ಸಂಬಂಧಿತವಾದಂಥ ವ್ಯವಹಾರಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಶನಿ ಮತ್ತು ಚಂದ್ರ ಇದ್ದರೆ ಇವರ ಸಂಯೋಗ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ರೋಗವನ್ನು ತರುವಂಥದ್ದು. ಇನ್ನು ಶನಿಯನ್ನು ಸೂರ್ಯ ಏನಾದರೂ ವೀಕ್ಷಣೆ ಮಾಡ್ತಾ ಇದ್ದರೆ
ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ತಾರೆ. ಹಾಗೆ ಶನಿಯನ್ನು ಚಂದ್ರ ವೀಕ್ಷಣೆ ಮಾಡ್ತಾ ಇದ್ದರೆ ಹಿರಿಯರನ್ನು ಗೌರವಿಸುವಂಥದ್ದು ಕೂಡ ಇದೆ. ಇನ್ನು ರೇವತಿ ನಕ್ಷತ್ರದಲ್ಲಿರುವಂಥ ಶನಿಯ ಜೊತೆಯಲ್ಲಿ ಬುಧ ಚಂದ್ರರಿದ್ದರೆ ತುಂಬ ಬುದ್ಧಿವಂತರಾಗಿರ್ತಾರೆ. ಆದರೆ ಒಳ್ಳೆಯ ಕೆಲಸಗಳಿಗೆ ತಮ್ಮ ಬುದ್ಧಿಯನ್ನು ಅವರು ಉಪಯೋಗಿಸಲ್ಲ. ಹೀಗಾಗಿ ಆಚಾರ ವಿಚಾರಗಳನ್ನು ಉಲ್ಲಂಘನೆ ಮಾಡುವಂಥವರಾಗ್ತಾರೆ. ಇದರಿಂದ ಸ್ವಲ್ಪ ಸಮಾಜದಲ್ಲಿ ಅಪವಾದಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಸಪ್ತಮದಿಂದ ಏನಾದರೂ ಬುಧ ಶನಿಯನ್ನು ವೀಕ್ಷಣೆ ಮಾಡ್ತಾ ಇದ್ದರೆ ಅಂಥವರು ಶ್ರೀಮಂತಿಕೆ ಜೀವನವನ್ನು ನಡೆಸ್ತಾರೆ. ಒಳ್ಳೆಯ ಹಣ ಬರುತ್ತೆ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು, ತಾಪತ್ರಯಗಳು, ಲಿಟಿಗೇಷನ್ಸ್ ಅನ್ನುವಂಥದ್ದು ಇದ್ದರೆ ಸೆಟ್ಲ್ ಆಗುತ್ತೆ. ಇನ್ನು ಶನಿಯ ಜೊತೆಯಲ್ಲಿ ಏನಾದರೂ ಗುರು ಇದ್ದರೆ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಆಶ್ರಯಿಸಿ ಅಥವಾ ವಸ್ತುಗಳನ್ನು ಮಾರಾಟ ಮಾಡೋದಂಥ ಜೀವನ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿದೆ, ಲಾಭ ಚೆನ್ನಾಗಿರುತ್ತೆ. ಇನ್ನು ಶನಿಯನ್ನು ಗುರು ವೀಕ್ಷಣೆ ಮಾಡ್ತಾ ಇದ್ದರೆ ವಿದ್ಯೆಗೆ ಸಂಬಂಧಪಟ್ಟಂತಹ ಕಾರ್ಯಗಳಲ್ಲಿ ಅವರು ನಿರತರಾಗಿರ್ತಾರೆ. ಇಲ್ಲಿ ಶನಿಯ ಜೊತೆಯಲ್ಲಿ ಶುಕ್ರ ಏನಾದರೂ ಸೇರಿದರೆ ಅಂಥವರು ಬರಹಗಾರರಾಗಿರ್ತಾರೆ. ಶೃಂಗಾರ ಸಾಮಗ್ರಿಗಳನ್ನು ಇಲ್ಲ ಸುಗಂಧ ದ್ರವ್ಯಗಳ ಮಾರಾಟದಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇನ್ನು ಶನಿಯನ್ನು ಶುಕ್ರ ಸಪ್ತಮ ದೃಷ್ಟಿಯಿಂದ ನೋಡ್ತಾ ಇದ್ದರೆ ಸ್ತ್ರೀಯರ ಕೆಲಸ ಕಾರ್ಯಗಳ ಮೂಲಕ ಉದರ ಪೋಷಣೆಯನ್ನು ಮಾಡಿಕೊಳ್ತಾ ಇರ್ತಾರೆ. ಇಲ್ಲಿ ಶನಿ ರಾಹುವನ್ನು ಸೇರಿಕೊಂಡಿದ್ರೆ ವೃತ್ತಿಯಲ್ಲಿ ಯಶಸ್ಸಿದೆ. ಕೇತು ಸಂಯೋಗ ಏನಾದರೂ ಇದ್ದರೆ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಯಶಸ್ಸನ್ನು ನೀಡುತ್ತೆ. ಹಾಗಾಗಿ ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶನಿಯ ಪ್ರವೇಶ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆಗುವಂಥ ಬದಲಾವಣೆಗಳು ಈ ರೇವತಿ ನಕ್ಷತ್ರದವರಿಗೆ. ಇನ್ನು ಇಲ್ಲಿ ಸೂರ್ಯನ ಪುತ್ರ ಶನಿ ಗೊತ್ತಿದೆ. ಸೂರ್ಯನ ಮನೆಯಲ್ಲಿ ಶನಿ ಇದ್ದಾಗ ಅಥವಾ ಸೂರ್ಯನು ಈ ಶನಿಯ ನಕ್ಷತ್ರದಲ್ಲಿ ಏನಾದರೂ ಇದ್ದಾಗ, ಶನಿಯ ದೃಷ್ಟಿಯಲ್ಲಿ ಏನಾದರೂ ಇದ್ದರೆ ತುಂಬ ಕಷ್ಟಪಟ್ಟು ಜೀವನವನ್ನು ನಡೆಸಬೇಕಾಗತ್ತೆ. ಅಂಥವರು ವ್ಯಾಪಾರ ವ್ಯವಹಾರಗಳಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇರ್ತಾರೆ. ಕೆಲವೊಮ್ಮೆ ಇಂಥವ್ರಿಗೆ ಸಾವಿಗೆ ಸಮಾನವಾದಂತಹ ತೊಂದರೆ ತಾಪತ್ರಯಗಳು ಕೂಡ ಬರಬಹುದು. ಏಕೆಂದರೆ ಶನಿಯ ಈ ಸ್ಥಿತಿಯೇ ಅಂತಹದ್ದು. ಹಾಗೆ ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಕೂಡ ಅವರಿಗೆ ಸಾಧ್ಯ ಆಗಲ್ಲ. ಆ ಒಂದು ಸ್ಥಿತಿಯನ್ನು ಶನಿ ನಮಗೆ ತಂದೊಡ್ಡುವಂಥದ್ದು ಇದೆ. ಇನ್ನು ಶನಿ ತಂದೆಗೆ ತೊಂದರೆ ತಾಪತ್ರಯಗಳನ್ನು ಮತ್ತು ತಾಯಿಯ ಮೇಲೆ ಹೆಚ್ಚಿನ ಪ್ರೀತಿಯನ್ನು ಉಂಟು ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರಿಗೆ ಈ ಜಾತಕದಲ್ಲಿ ಸೂರ್ಯನ ಮನೆಯಲ್ಲಿ ಶನಿ ಇದ್ದಂತಹ ಸಂದರ್ಭ ಅಥವಾ ಸೂರ್ಯ ಶನಿಯ ನಕ್ಷತ್ರದಲ್ಲಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯ ವ್ಯತ್ಯಯಗಳು ಆಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ತಾಯಿಯ ಬಗ್ಗೆ ಅತೀವವಾದ ಪ್ರೀತಿ ಇರುತ್ತೆ, ಆದರೆ ತಂದೆಯ ಪ್ರೀತಿ ಕಡಿಮೆ ಇರುತ್ತೆ. ಅಥವಾ ತಂದೆಗೆ ಆಯುಷ್ಯದಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಕೂಡ ಶನಿ ಕೊಡಬಹುದು. ಹಾಗಾಗಿ ಈ ಜಾತಕದಲ್ಲಿ ಈ ಶನಿ ಮತ್ತು ರವಿಯ ಸ್ಥಾನವನ್ನು ನೋಡಿಕೊಂಡು ನೀವು ನಿಮ್ಮ ತಂದೆ ತಾಯಿಯಂದ್ರನ್ನು ಗಮನಿಸಬೇಕಾಗತ್ತೆ. ಅವರಿಗೆ ಬೇಕಾದಂತಹ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸ್ಬೇಕಾಗತ್ತೆ. ಇನ್ನು ರಾಜಕೀಯದಲ್ಲಿ ಇರುವಂಥವ್ರಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಕ್ಕೋದೇ ಇಲ್ಲ. ಹಾಗಾಗಿ ಇಲ್ಲಿ ವಿಶೇಷವಾಗಿ ಈ ಶನಿ ಮತ್ತು ರವಿಯ ಈ ದೃಷ್ಟಿ ಅಥವಾ ಸಂಯೋಗ ಏನಿದೆ, ಇದರಲ್ಲಿ ಹೆಚ್ಚಿನ ಮಾಹಿತಿಗಳು ಅಂತ ಹೇಳಿದ್ರೆ ಸಂಖ್ಯೆ 18ನೇ ತಾರೀಕು ಹುಟ್ಟಿದಂಥವ್ರಿಗೆ ತಂದೆಯ ಪ್ರೀತಿ ಸಿಕ್ಕಲ್ಲ. ಇಲ್ಲಿ 1ನೇ ಸಂಖ್ಯೆ ಸೂರ್ಯ, ಆದರೆ 8ನೇ ಸಂಖ್ಯೆ ಶನಿ. ಹಾಗಾಗಿ 1ನೇ ಸಂಖ್ಯೆ ಸೂರ್ಯ ಮಗನನ್ನು ಪ್ರೀತಿಸುವಂಥವನು, ಆದರೆ 8ನೇ ಸಂಖ್ಯೆ ಶನಿ ತಂದೆಯನ್ನು ದ್ವೇಷ ಮಾಡುವಂಥವನು. ಹಾಗಾಗಿ ಈ ಲಕ್ಷಣಗಳು ಈ 18ನೇ ತಾರೀಕು ಹುಟ್ಟಿದವರಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಶಾಸ್ತ್ರದ ಅಭಿಮತವಾಗಿರುತ್ತೆ. ಇಲ್ಲಿ ತಂದೆ ಬದುಕಿ ಇರುವಂಥದ್ದು ಅಥವಾ ತಂದೆ ಆ ಮಗನಿಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ. ಇದ್ದರೂ ಕೂಡ ತಂದೆ ಸತ್ತಂತೆ ಇರುವಂಥದ್ದು, ಅಂದರೆ ಮಗನ ಬಗ್ಗೆ ಯಾವುದೇ ರೀತಿಯ ವಿಶೇಷವಾದಂತಹ ಕಾಳಜಿಗಳು ಇರಲ್ಲ ಅನ್ನುವಂಥ ಅಭಿಪ್ರಾಯ ಇದೆ. ಅದೇ ರೀತಿಯಲ್ಲಿ 1, 4, 8 ಮತ್ತು 8ನೇ ತಾರೀಕುಗಳಲ್ಲಿ ಹುಟ್ಟಿದವರಿಗೂ ಕೂಡ ಇದು ವಿಶೇಷವಾಗಿ ಅನ್ವಯಿಸತ್ತೆ ಅನ್ನುವಂಥದ್ದು. ಇನ್ನು ಈ ಒಂದು ಸಂದರ್ಭದಲ್ಲಿ ತಂದೆ ಬದುಕಿರಬಹುದು, ಆದರೆ ಮನೆಯಿಂದ ದೂರ ಇರುವಂಥ ಸಾಧ್ಯತೆ ಇರುತ್ತೆ. ಅಥವಾ ತಂದೆ ತಾಯಿಯ ಜೊತೆ ಆ ಮಗ ಇರುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ತಂದೆ ಮನೆಯಿಂದ ಹೊರಗೆ ಉದ್ಯೋಗಕ್ಕೋ ಬೇರೆ ಕಾರಣಕ್ಕೋ ಹೊರಗೆ ಇರ್ತಾರೆ. ಅದೇ ರೀತಿಯಲ್ಲಿ ಮಗ ಕೂಡ ಒಂದು ವಿದ್ಯಾಭ್ಯಾಸಕ್ಕೋ ಅಥವಾ ಉದ್ಯೋಗಕ್ಕೋ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ತಂದೆಯಿಂದ ದೂರ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಶನಿ
ನಿಧಾನಗತಿಯಲ್ಲಿ ಚಲಿಸೋನಾದ್ರಿಂದ ಇಂಥವ್ರಿಗೆ ವಿಶೇಷವಾಗಿ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ. ಆದರೆ ನಿಧಾನ ಆದರೂ ಕೂಡ ಗಟ್ಟಿಯಾದ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಆದರೆ ತಾಳ್ಮೆಯಿಂದ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ಶನಿ ಇರುವಂಥ ಮನೆಯಿಂದ 3ನೇ ಮನೆಗೆ ಪೂರ್ಣವಾದಂಥ ದೃಷ್ಟಿ ಇರುತ್ತೆ. ಅಂಥ ಒಂದು ದೃಷ್ಟಿಯಲ್ಲಿ 3ನೇ ಮನೆಯಲ್ಲಿ ಇರುವಂಥ ಗ್ರಹಗಳ ಮೇಲೆ ಹೆಚ್ಚು ತಾಪತ್ರಯಗಳು ಬರುತ್ತೆ. ಅಂದರೆ ಆ 3ನೇ ಮನೆಯಲ್ಲಿರುವಂಥ ಗ್ರಹ ಕೊಡುವಂಥ ಫಲಗಳೇನಿದೆ ಅದು ಕಡಿಮೆ ಆಗುತ್ತೆ. ಹಾಗಾಗಿ ಶನಿ ಇರುವಂಥ ಮನೆ ಮತ್ತು ದೃಷ್ಟಿಸುವಂಥ ಮನೆಗಳು ಅಂದರೆ 3ನೇ ಮನೆ, 7ನೇ ಮನೆ ಮತ್ತು 10ನೇ ಮನೆ, ಈ 3 ಮನೆಗಳು ಕೂಡ ತುಂಬ ಪರಿಣಾಮವನ್ನು ಎದುರಿಸ್ತಾ ಇರಬೇಕಾಗತ್ತೆ. ಇಲ್ಲಿ 3ನೇ ಮನೆ ಒಡ ಹುಟ್ಟಿದವರ ಬಗ್ಗೆ ಆಗಲಿ ಅಥವಾ ಅವರು ಮಾಡುವಂಥ ಒಂದು ಚಟುವಟಿಕೆಗಳಿಂದ ಅವರಿಗೆ ಬರುವಂಥ ಗೌರವ ಸ್ಥಾನಮಾನಗಳಾಗಲಿ ಕಡಿಮೆ ಆಗುತ್ತೆ. ಇನ್ನು 10ನೇ ಮನೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ಯಾರ ಜಾತಕದಲ್ಲಿ ಶನಿಯ ದೃಷ್ಟಿ 10ನೇ ಮನೆಯ ಮೇಲಿರುತ್ತೆ ಅಂಥವ್ರಿಗೆ ಉದ್ಯೋಗ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟಪಟ್ಟೇ ಕೆಲಸಗಳನ್ನು ಮಾಡಬೇಕು. ಅಲ್ಲೂ ಕೂಡ ಅವರಿಗೆ ಅಪವಾದಗಳು ಬರುವಂಥದ್ದಿದೆ. ಹಾಗೆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ತಾಪತ್ರಯಗಳು ಇದ್ದೇ ಇರುತ್ತೆ. ಮೇಲಿನವರಿಂದ ಅಂದರೆ ಅಧಿಕಾರಿ ವರ್ಗದವರಿಂದ ತಾಪತ್ರಯಗಳಾದರೆ ಇನ್ನು ಸಹೋದ್ಯೋಗಿಗಳಿಂದ ಕೂಡ ಅವರಿಗೆ ಅಷ್ಟೊಂದು ಸಹಕಾರಗಳು ಸಿಕ್ಕಲ್ಲ. ಹಾಗೆ ಆ ಒಂದು ಸಂದರ್ಭದಲ್ಲಿ ಉದ್ಯೋಗ ಸ್ಥಾನದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು 4ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ಅಲ್ಲಿ ತಾಯಿಯ ಸುಖಕ್ಕೆ ಕೊರತೆ ಆಗುತ್ತೆ. ಅಂದರೆ ತಾಯಿ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಇನ್ನು 4ನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ಅಲ್ಲಿ ಮನೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ, ಅಂದರೆ ಮನೆಯನ್ನು ಎಲ್ಲಿ ಕಟ್ಟಬೇಕು, ಎಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು, ಹಣಕಾಸಿನ ವ್ಯವಸ್ಥೆ ಹೇಗೆ ಹೊಂದಾಣಿಕೆ ಮಾಡಿಕೊಳ್ಬೇಕು, ಇಂಥ ವಿಚಾರಗಳಲ್ಲಿ ಸ್ಪಷ್ಟತೆ ಅನ್ನುವಂಥದ್ದು ಇರಲ್ಲ. ಇನ್ನು ಕೂಲಿ ಕಾರ್ಮಿಕರಿಂದ ವಂಚನೆಗಳಾಗುತ್ತೆ. ಒಂದು ಮನೆ ಅಂದರೆ 10 ಜನರನ್ನು ಆಶ್ರಯಿಸಬೇಕಾಗತ್ತೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತುಂಬ ತಾಪತ್ರಯಗಳು ಬಂದೇ ಬರುತ್ತೆ, ತೊಂದರೆ ಆಗುತ್ತೆ. ಅದರಲ್ಲೂ ಈ 4ನೇ ಮನೆಯಲ್ಲಿ ಶನಿ ಇದ್ದರೆ ಅಂಥವರು 45 ವರ್ಷದ ನಂತರದಲ್ಲಿ ಮನೆಯನ್ನು ಕಟ್ಟಬೇಕು. ಒಂದು ವೇಳೆ ಅವರ ವಯಸ್ಸು 30ರಿಂದ 45 ಇದ್ದು ಆ ಸಂದರ್ಭದಲ್ಲಿ ಮನೆ ನಿರ್ಮಾಣ ಆದರೆ ಆ ಮನೆಯನ್ನು ಅವರು ಮಾರಾಟ ಮಾಡಬೇಕಾಗತ್ತೆ. ಅಂಥ ಒಂದು ದುಸ್ಥಿತಿಗೆ ತಲುಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಜೊತೆಗೆ ಈ ವಯಸ್ಸು 50ರ ನಂತರ ಮನೆಯನ್ನು ಕಟ್ಟಿದಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. ಏಕೆಂದರೆ ಅಷ್ಟೊತ್ತಿಗೆ ಅನುಭವ ಬಂದಿರುತ್ತೆ. ಜೊತೆಗೆ ಯಾರಲ್ಲಿ ಯಾವ ರೀತಿಯ ವ್ಯವಹಾರ ಮಾಡಬೇಕು ಅನ್ನುವಂಥ ಒಂದು ವ್ಯಾವಹಾರಿಕ ಪ್ರಜ್ಞೆ ಚೆನ್ನಾಗಿ ಬಂದಿರುತ್ತೆ. ಹಾಗಾಗಿನೇ ಶನಿ ಜಾತಕದಲ್ಲಿ ಯಾವ ಮನೆಯಲ್ಲಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು. ಇನ್ನು ಮನೆಯ ಮುಂದೆ ಏನಾದರೂ ಕಸದ ತೊಟ್ಟಿ ಇದ್ದರೆ, ತಿಪ್ಪೆ ಇದ್ದರೆ ಅಥವಾ ಗಲೀಜನ್ನು ಹಾಕುವಂಥ ಒಂದು ಸ್ಥಳ ಆಗಿದ್ದರೆ ಅದೆಲ್ಲವೂ ಕೂಡ ಆ ಮನೆಯ ಪ್ರಗತಿಗೆ ಅಡ್ಡವಾಗುತ್ತೆ. ಅಂದರೆ ಅಲ್ಲಿ ಪ್ರೋಗ್ರೆಸ್ ಅನ್ನುವಂಥದ್ದು ಮನೆಯಲ್ಲಿ ಇರಲ್ಲ. ಮನೆ ಮಂದಿಗೆ ಏನೋ ಕಾಯಿಲೆ, ಉದ್ಯೋಗದಲ್ಲಿ ಹಿನ್ನಡೆ, ಹಣಕಾಸಿನ ಸ್ಥಿತಿಗತಿಗಳು ಚೆನ್ನಾಗಿರಲ್ಲ, ಸಾಲ ಮಾಡುವಂಥದ್ದು ಅಥವಾ ಒಂದು ರೀತಿಯಲ್ಲಿ ಆ ಮನೆಯಲ್ಲಿ ನೆಗೆಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮನೆಯ ಮುಂದೆ ಏನಾದರೂ ಕಸದ ತೊಟ್ಟಿ ಇದ್ದರೆ ಅಥವಾ ಕಸದ ರಾಶಿ ಅನ್ನುವಂಥದ್ದಿದ್ದರೆ, ಗಲೀಜಿದ್ದರೆ ಅದನ್ನು ಆದಷ್ಟು ಬೇಗ ತೆರವು ಮಾಡುವಂಥದ್ದು ಉತ್ತಮ. ಇನ್ನು ನೀವು ಎಲ್ಲಾದರೂ ಪ್ರವಾಸ ಮಾಡಿರುವಂಥ ಸಂದರ್ಭದಲ್ಲಿ ಮನೆಗೆ ಬರುವಾಗ ಕಾಲನ್ನು ತೊಳೆದುಕೊಂಡು ಒಳಗೆ ಬರಬೇಕು ಅನ್ನುವಂಥದ್ದು, ಹಾಗೆ ಶೌಚಾಲಯಕ್ಕೆ ಹೋಗಿ ಬಂದಾಗ ಕಾಲನ್ನು ತೊಳಿಬೇಕು ಅನ್ನುವಂಥದ್ದು. ಏಕೆಂದರೆ ಇಲ್ಲಿ ಈ ಕಸ ಅಥವಾ ಕೊಳೆ ಅನ್ನುವಂಥದ್ದು ಶನಿಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾಗಿ ನಾವು ಆ ಶನಿದೇವರನ್ನು ಅಲ್ಲಿಯೇ ಬಿಟ್ಟು ಕಾಲನ್ನು ತೊಳೆದುಕೊಂಡು ಒಳಗೆ ಬರಬೇಕು ಅನ್ನುವಂಥ ವಿಚಾರ. ಇದರಿಂದ ನಾವು ಕಾಲಿಟ್ಟ ಕಡೆ ಒಳ್ಳೆಯದಾಗತ್ತೆ. ಅದರಲ್ಲೂ ಶನಿ ನಮ್ಮ ಪಾದಗಳಲ್ಲಿ ವಾಸ ಮಾಡುವಂಥವನು, ಅದರಲ್ಲೂ ಎಡಭಾಗದ ಕಾಲಿನಲ್ಲಿ ವಾಸ ಮಾಡುವಂಥವನು. ಸಾಮಾನ್ಯವಾಗಿ ಯಾರಿಗೆ ಎಡಭಾಗ ಅಥವಾ ಈ ಎಡಕಾಲು ಪೆಟ್ಟಾಗಿರುತ್ತೆ, ಎಡಕಾಲಿನ ಸಮಸ್ಯೆಗಳಿರುತ್ತೆ, ಅಂಥವರು ಈ ಶನಿಯ ಅವಕೃಪೆಗೆ ಒಳಗಾಗಿರ್ತಾರೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ನಿಮಗೆ ಆಗ್ತಾ ಇರುವಂಥ ತೊಂದರೆಗಳನ್ನು ಎದುರಿಸಬೇಕಾಗತ್ತೆ, ನಿಮ್ಮ ಶತ್ರುಗಳನ್ನು ಜಯಿಸಬೇಕಾಗತ್ತೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ನಿಮ್ಮ ಎಡಗಾಲನ್ನು ಮೊದಲು ಇಟ್ಟು ಪ್ರವೇಶ ಮಾಡಿದ್ರೆ ಅಲ್ಲಿ ನಿಮಗೆ ಜಯ ಗ್ಯಾರಂಟಿ ಸಿಕ್ಕತ್ತೆ.
ಯಾಕೆಂದರೆ ಶನಿ ಶತ್ರುಗಳನ್ನು ಸೋಲಿಸಲಿಕ್ಕೆ ಒಂದು ರಣತಂತ್ರವನ್ನು ರೂಪಿಸುವಂಥವನು. ಹಾಗಾಗಿ ಎಡಗಾಲು ಬಹಳ ಮುಖ್ಯವಾಗಿ ಉಪಯೋಗಿಸಲ್ಪಡಬೇಕು ಅನ್ನುವಂಥದ್ದಿದೆ. ಸಾಮಾನ್ಯವಾಗಿ ನಾವು ಶುಭ ಕಾರ್ಯಗಳಲ್ಲಿ ದೇವಸ್ಥಾನ ಆಗಲಿ, ಗೃಹ ಪ್ರವೇಶ ಆಗಲಿ, ಅಥವಾ ಈ ಮದುವೆ ಮಂಟಪಗಳನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ಬಲಗಾಲನ್ನು ಮೊದಲು ಇಡ್ತೀವಿ. ಆದರೆ ಇಲ್ಲಿ ಶತ್ರುಗಳನ್ನು ಜಯಿಸಬೇಕು ಅಥವಾ ನಾವು ಮಾಡುವಂಥ ಒಂದು ತಂತ್ರಗಾರಿಕೆ ಫಲಿಸಬೇಕು ಅಂತ ಹೇಳಿದ್ರೆ ಎಡಗಾಲನ್ನು ಮೊದಲು ಇಟ್ಟು ಒಳಗೆ ಬರಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ನಾವು ಎಡಗಾಲನ್ನು ಮೊದಲು ಆ ಶತ್ರುಗಳಿಗೆ ತೋರಿಸಿದಾಗ ಅಲ್ಲಿ ಶನಿಯ ಪ್ರವೇಶ ಆಗತ್ತೆ, ಜೊತೆಗೆ ಶನಿಯ ದರ್ಶನ ಕೂಡ ಶತ್ರುವಿಗೆ ಆದಂತಾಗತ್ತೆ. ಇದರಿಂದ ಆ ಶತ್ರು ನಮ್ಮ ಎದುರಿಗೆ ಮಂಡಿ ಊರ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಶನಿಯ ವಿಚಾರದಲ್ಲಿ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಇಲ್ಲಿ ಶನಿ ಮೀನ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕುಂಭ, ಮೀನ, ಮೇಷ ಮತ್ತೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ಆಗ್ತಾನೆ. ಇನ್ನು ಧನು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಆಗ್ತಾನೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಆಗುವಂಥದ್ದು. ಇದರಿಂದ ಕೂಡ ಶನಿಯಿಂದ ಕೆಲವೊಂದು ವಿಚಾರಗಳಲ್ಲಿ ದುಷ್ಪರಿಣಾಮಗಳು ಉಂಟಾಗ್ತಾ ಇರುತ್ತೆ. ಇದನ್ನ ಎಚ್ಚರಿಕೆಯಿಂದ ಗಮನಿಸಿ, ಜೊತೆಗೆ ಆಗಬೇಕಾಗಿರುವಂತಹ ಪರಿಹಾರಗಳನ್ನು ಸೂಕ್ತ ಸಮಯದಲ್ಲಿ ಮಾಡಿಕೊಳ್ಳಿ. ನಿಷ್ಠೆಯಿಂದ ಮಾಡಿ, ನಂಬಿಕೆಯಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಾವು ಮುಂದಿನ ಸಂಚಿಕೆಗಳಲ್ಲಿ ಈ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಶನಿಯ ಈ ಕೆಟ್ಟ ದೃಷ್ಟಿಯಿಂದ ಪಾರಾಗಲಿಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಅನುಸರಣೆ ಮಾಡುವಂಥದ್ದು ಸೂಕ್ತ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮ ಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಮಧ್ಯಮ ಫಲಗಳ ಯೋಗ ಇರುವಂಥದ್ದು. ಅದರಲ್ಲೂ ಈ ದಿನ ಹಣಕಾಸಿನ ಪರಿಸ್ಥಿತಿ ನಿಮ್ಮ ಕೈಮೀರುವಂಥ ಸಾಧ್ಯತೆ ಇದೆ. ಅಲ್ಲಿ ಅಸ್ತವ್ಯಸ್ತತೆ ಅನ್ನುವಂಥದ್ದು. ಹಾಗಾಗಿ ಯಾವುದರಲ್ಲೂ ಕೂಡ ನಿಮಗೆ ಈ ದಿನ ಶಿಸ್ತಿಲ್ಲ. ಒಂದು ವಸ್ತುವನ್ನು ಖರೀದಿ ಮಾಡಲಿಕ್ಕೆ ಹೋಗಲಿ ಅಥವಾ ಈ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಾಗಲಿ ನಿಮಗೆ ನಿಮ್ಮ ಗುರಿ ಉದ್ದೇಶಗಳ ಬಗ್ಗೆನೇ ಸ್ಪಷ್ಟತೆ ಅನ್ನುವಂಥದ್ದು ಇರಲ್ಲ. ಇದರಿಂದ ಹಣಕಾಸಿನ ನಷ್ಟ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರೊಂದಿಗೂ ಕೂಡ ಏನೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪಗಳಾಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆದಷ್ಟು ಅಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಗಮನಿಸದೇ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಪ್ರಯಾಣ ಆಗಲಿ ಅಥವಾ ನಿಮ್ಮ ಉದ್ದೇಶಿತ ಚಟುವಟಿಕೆಗಳನ್ನು ಈಡೇರಿಸಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಾಗಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳಿಲ್ಲ. ಹಾಗಾಗಿ ದೂರದ ಪ್ರಯಾಣ ಇದ್ದರೆ ಮುಂದೂಡುವಂಥದ್ದು. ಹಾಗೆ ಕೆಲವೊಂದು ಕೆಲಸ ಕಾರ್ಯಗಳಿಗೆ ನೀವು ಒಬ್ಬರೇ ಹೋರಾಡೋದಕ್ಕಿಂತ ನಿಮ್ಮ ಜೊತೆಯಲ್ಲಿ ಯಾರಿಗೆ ಬಲ ಇದೆ ಅಂಥವರನ್ನು ಇಟ್ಟುಕೊಂಡು ಅವರ ಒಂದು ಪ್ರಭಾವವನ್ನು ಬಳಸ್ಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಇನ್ಫ್ಲೂಯೆನ್ಸ್ ಇಲ್ಲದೆ ಯಾವುದೇ ಕೆಲಸಗಳು ಆಗಲ್ಲ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ನಿರಾಶೆ ಇರುವಂಥದ್ದು. ಅದರಲ್ಲೂ ವಿವಾಹಿತ ದಂಪತಿಗಳಿಗೂ ಕೂಡ ಈ ದಿನ ಮನಸ್ತಾಪಗಳಾಗುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಈ ದಿನ ಸ್ವಲ್ಪ ಕಷ್ಟವಾಗುವಂಥ ವಿಚಾರ ಇದೆ. ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇಲ್ಲ. ಹಾಗಾಗಿ ಏನು ಬಂತೋ ಅದರಲ್ಲೇ ತೃಪ್ತಿ ಪಡುವಂಥ ವಿಚಾರ ಇರಬೇಕಾಗತ್ತೆ. ಇನ್ನು ಅಧಿಕಾರಿಗಳ ಒತ್ತಡ ಜಾಸ್ತಿ ಇರೋದ್ರಿಂದ ನೌಕರರಿಗೂ ಕೂಡ ಒಂದು ರೀತಿಯಲ್ಲಿ ಚಿಂತೆ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಮಧ್ಯಮ ಫಲಗಳಿರುವಂಥದ್ದು. ಅದಕ್ಕಾಗಿಯೇ ದೊಡ್ಡ ಮಟ್ಟದಲ್ಲಿ ವ್ಯವಹಾರಕ್ಕೆ ಹೋಗಬೇಡಿ. ಹೆಚ್ಚು ಬಂಡವಾಳ ತೊಡಗಿಸಿ ಯಾವುದೇ ವ್ಯವಹಾರಗಳನ್ನು ಮಾಡುವಂಥ ಒಂದು ಪ್ರಯತ್ನ ಬೇಡ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ಕಂದನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರೆಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಯಾಕೆಂದರೆ ಅಷ್ಟಮದಲ್ಲಿ ಈ ದಿನ ಚಂದ್ರ ಇರುವಂಥ ಸಂದರ್ಭ ನಿಮಗೆ ವಿಶೇಷವಾದಂಥ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಆರೋಗ್ಯ ಸಮಸ್ಯೆ. ಈ ದಿನ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ, ಮನಸ್ಸಿದ್ರೂ ದೇಹ ಸಪೋರ್ಟ್ ಮಾಡಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಈ ದೈಹಿಕವಾಗಿ ಮಾನಸಿಕವಾಗಿ ಈ ದಿನ ನೀವು ತುಂಬ ಬಳಲುವಂತೆ ಆಗುತ್ತೆ. ವಿಶ್ರಾಂತಿ ಇರಲ್ಲ. ಹಾಗೆ ಸಣ್ಣ ಕೆಲಸ ಮಾಡಲಿಕ್ಕೂ ಕೂಡ ಈ ದಿನ ಆಕಾಶವೇ ತಲೆ ಮೇಲೆ ಬಿದ್ದಂಥ ಒಂದು ಅನುಭವ ಆಗ್ತಾ ಇರುತ್ತೆ. ಹಾಗಾಗಿ ಕೆಲಸಗಳಲ್ಲಿ ಪ್ರಗತಿ ಕೂಡ ಇರಲ್ಲ. ಮತ್ತು ಕ್ಲಿಷ್ಟಕರವಾದಂಥ ಒಂದು ವಾತಾವರಣವನ್ನು
ಜಯಿಸಿ ಹೊರಬರುವಂಥದ್ದು ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಅಂಥ ಒಂದು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೂ ಇಷ್ಟ ಆಗಲ್ಲ. ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇಲ್ಲ. ಸ್ವಲ್ಪ ಸೋಮಾರಿತನ ಕೂಡ ಕಾಡುವಂಥದ್ದಿದೆ ಈ ದಿನ. ಹಾಗೆ ಈ ದಿನ ಪ್ರಯಾಣದಲ್ಲಾಗಲಿ ನಿಮ್ಮ ವಾಹನದಿಂದ ಆಗಲಿ ನಿಮಗೆ ಅಷ್ಟೊಂದು ಸುಖ ಇಲ್ಲ. ಹಾಗಾಗಿ ವಾಹನದ ಒಂದು ಪ್ರಯಾಣವೇ ನಿಮಗೆ ದುಬಾರಿ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಸಣ್ಣ ಪುಟ್ಟ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಸಾಮರ್ಥ್ಯ, ನಿಮ್ಮ ಯೋಗ್ಯತೆ, ನಿಮ್ಮ ಅನುಭವ ಇದನ್ನು ನಿಮ್ಮ ಸ್ವಂತದ ಪ್ರಯೋಜನಕ್ಕಾಗಿ ಬಳಸ್ಕೊಳ್ಳಿ. ಏನಾದರೂ ಒಂದು ಸಣ್ಣ ಪುಟ್ಟ ಪ್ರಗತಿ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನೆಗೆ ಮಾರಿ ಪರರಿಗೆ ಉಪಕಾರಿ ಅನ್ನುವಂಥ ರೀತಿಯಲ್ಲಿ ಈ ದಿನ ಇರಬೇಡಿ. ಇನ್ನು ಈ ದಿನ ಆರೋಗ್ಯ ಸಮಸ್ಯೆಗಳು ಕೂಡ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಕೂಡ ನಿಮಗೆ ನೋವನ್ನು ತರುವಂಥದ್ದು. ಏಕೆಂದರೆ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳು ಎದುರಿಗೆ ಇದೆ, ಮುಂದೆ ಬರುವಂಥದ್ದಿದೆ. ಆದರೆ ಈ ಆರೋಗ್ಯ ಕೈ ಕೊಡುವಂಥ ಸಂದರ್ಭದಲ್ಲಿ ನಾಳೆ ಹೇಗೆ ಅನ್ನುವಂಥ ಒಂದು ಚಿಂತೆ ಮನಸ್ಸಿನಲ್ಲಿ ಮೂಡುತ್ತೆ. ಇದು ಕೂಡ ಕೆಲಸ ನಿಧಾನಗತಿಯಲ್ಲಿ ನಡೀಲಿಕ್ಕೆ ಕಾರಣ ಆಗುವಂಥದ್ದು. ಪರಿಸ್ಥಿತಿಯೇ ಈ ದಿನ ನಿಧಾನವಾಗಿರುತ್ತೆ. ಹಾಗಾಗಿ ಅದಕ್ಕೆ ನೀವು ಮನಸ್ಫೂರ್ತಿಯಾಗಿ ಹೊಂದಿಕೊಳ್ಳಬೇಕು. ಅದರ ಜೊತೆಗೆ ನಿಮ್ಮ ನಿಧಾನಗತಿಗೂ ಕೂಡ ನಿಮ್ಮವರು ಹೊಂದಿಕೊಳ್ಳಬೇಕು. ಆ ರೀತಿ ಅವರ ಮನಸ್ಸನ್ನು ನೀವು ಈ ದಿನ ಸುಸ್ಥಿತಿಯಲ್ಲಿ ತರಬೇಕಾಗತ್ತೆ. ಹಾಗಾಗಿ ನಿಮ್ಮ ಬೇಕು ಬೇಡಗಳ ಬಗ್ಗೆ ಸಂಬಂಧಪಟ್ಟವರ ಜೊತೆ ಸ್ಪಷ್ಟವಾಗಿ ಮಾತಾಡಿ. ಅಲ್ಲಿ ಅನುಮಾನ ಬರಬಾರ್ದು. ಆ ರೀತಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಒಂದು ಪ್ರಗತಿ ಇರುತ್ತೆ. ಏಕೆಂದರೆ ಮನಸ್ಥಿತಿ ಚೆನ್ನಾಗಿದೆ. ಅದರಲ್ಲೂ ಈ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳಲ್ಲಿ ಲಾಭ ಇದೆ. ಇನ್ನು ಕುಟುಂಬದ ವಿಚಾರಕ್ಕೆ ಬಂದರೆ ನಿಮ್ಮ ವಿವಾಹ ಜೀವನ ಬಹಳ ಚೆನ್ನಾಗಿರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹಾಗಾಗಿ ಒಬ್ಬರ ತಪ್ಪುಗಳನ್ನು ಮತ್ತೊಬ್ಬರು ಕ್ಷಮಿಸುವಂಥ ಒಂದು ಒಳ್ಳೆಯ ಸನ್ನಿವೇಶ ಈ ದಿನ ಬರುತ್ತೆ. ಹಾಗಾಗಿ ಈ ದಿನ ಏನಾದರೂ ಒಂದು ಸಾಧನೆ ಮಾಡುವಂಥದ್ದಿದ್ರೆ, ಕುಟುಂಬಕ್ಕಾಗಿ ಏನಾದರೂ ಒಂದು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಿದ್ರೆ ಈ ದಿನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಈ ದಿನ ಪರಸ್ಪರರಲ್ಲಿ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಇದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಹಿರಿಯರ ಕೃಪೆಯಿಂದ, ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಹಣ ಮಾಡಬೇಕು, ವ್ಯಾಪಾರ ಮುಂದುವರಿಸಬೇಕು, ಅಥವಾ ಯಾವುದೇ ಸ್ಥಿರಾಸ್ತಿಗಳ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂದರೆ ಹಿರಿಯರ ಬೆಂಬಲ ಇದೆ. ಅವರು ಈ ದಿನ ನಿಮಗೆ ಹಣದ ಸಹಾಯವನ್ನು ಕೂಡ ಮಾಡುವಂಥವರಿದ್ದಾರೆ. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಒಂದು ಪ್ರಗತಿ ಏನಿದೆ ಬಹಳ ಆಶಾದಾಯಕವಾಗಿರುತ್ತೆ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ನಿರಾಯಾಸವಾಗಿ ಪೂರ್ಣ ಆಗುತ್ತೆ. ಈ ದಿನದ ಪ್ರಯತ್ನ ನಿಮಗೂ ಕೂಡ ಒಂದು ಒಳ್ಳೆಯ ಸಮಾಧಾನವನ್ನು ತರುತ್ತೆ, ಅನುಕೂಲವನ್ನು ತರುತ್ತೆ, ತನ್ಮೂಲಕ ಲಾಭ ಕೂಡ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಒಂದು ಪ್ರಗತಿ ಇದೆ. ಅಲ್ಲಿ ನಿಮಗೆ ಸಂತೋಷ, ಒಂದು ಬಡ್ತಿನೋ ಅಥವಾ ಹೆಚ್ಚಿನ ಜವಾಬ್ದಾರಿಗಳು, ನೀವು ಇಷ್ಟಪಡುವಂತಹ ಕೆಲಸ ಕಾರ್ಯಗಳು ಯಾವುದೋ ಒಂದು ಈ ದಿನ ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ತುಂಬ ಫೇವರಬಲ್ ಆಗಿರುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಶೀಲತೆ ಏನಿದೆ, ನಿಮ್ಮ ಕೆಲಸ ಕಾರ್ಯಗಳೇನಿದೆ ಅದು ಗುರುತಿಸಲ್ಪಡುತ್ತೆ, ಅದು ಪ್ರಶಂಸೆಗೆ ಪಾತ್ರವಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಅನುಕೂಲ ಇರುವಂತಹ ದಿನ, ತುಂಬ ಸಂತೋಷ ಇದೆ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಸಣ್ಣ ಎಡವಟ್ಟು ನಿಮಗೆ ಸ್ವಲ್ಪ ಯೋಚನೆಗೆ ಕಾರಣ ಆಗುತ್ತೆ, ಪಶ್ಚಾತ್ತಾಪಕ್ಕೆ ಕಾರಣ ಆಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನ ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುತ್ತೆ. ಅದರಲ್ಲೂ ಷಷ್ಠದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ನಿರಾಳತೆ. ಏಕೆಂದರೆ ಈ ದಿನ ಧರ್ಮದ ಕಡೆಗೆ ಒಲವು ಜಾಸ್ತಿ ಇದೆ, ಶತ್ರುಗಳ ಕಾಟ ಕಡಿಮೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಯಶಸ್ವಿಯಾಗಿ ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಅದನ್ನು ಕೂಡ ಈ ದಿನ ಮೀರಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ನಿಮ್ಮಿಂದ
ನಿಮ್ಮ ಕಿರಿಯರಿಗಾಗಲಿ ಅಥವಾ ನಿಮ್ಮ ಮನೆ ಮಂದಿಗಾಗಲಿ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕುವಂಥದ್ದಿದೆ. ಒಂದೆರಡು ಕೆಲಸ ಕಾರ್ಯಗಳಲ್ಲಿ ನೀವೇ ಅವರಿಗೆ ನಿರ್ದೇಶನವನ್ನು ನೀಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಇಂಥ ಸಂದರ್ಭದಲ್ಲೇ ಕೆಲವೊಂದು ಈ ವಿವಾದಗಳು ಉಂಟಾಗುವಂಥದ್ದು. ಹಾಗಾಗಿ ನಿಮ್ಮ ಒಂದು ಮಾರ್ಗದರ್ಶನ, ನಿಮ್ಮ ಮಾತು ಸ್ಪಷ್ಟವಾಗಿರಲಿ, ನೇರವಾಗಿರಲಿ. ಅದು ಬೇರೆ ಯಾರನ್ನೂ ಕೂಡ ಹರ್ಟ್ ಮಾಡಬಾರ್ದು. ಬೇರೆಯವರಿಗೆ ನಿಮ್ಮ ಮಾತಿನಿಂದ ಅಥವಾ ನಿಮ್ಮ ಒಂದು ತೀರ್ಮಾನದಿಂದ ತೊಂದರೆಗಳಾಗಬಾರ್ದು. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಸಂಬಂಧಿಕರ ಜೊತೆಯಲ್ಲಿ ನಿಮ್ಮ ವ್ಯವಹಾರಗಳು ಕೂಡ ನಿಮಗೆ ಈ ದಿನ ಸಮಾಧಾನವನ್ನು ತರುತ್ತೆ. ಕೆಲವೊಮ್ಮೆ ಈ ಸಂಬಂಧಗಳಲ್ಲೇ ಬಿರುಕು ಮೂಡಿರುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಅನುಭವಿಸಿದ್ದೀರಿ. ಆದರೆ ಈ ದಿನ ಅದರ ಬಗ್ಗೆ ನಿಮ್ಮ ಅನುಭವ ನಿಮ್ಮನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಿಸತ್ತೆ, ಒಳ್ಳೆಯ ದಡದಲ್ಲಿರ್ತೀರಿ. ಹಾಗಾಗಿ ಸುರಕ್ಷತೆ ಅನ್ನುವಂಥದ್ದು ಇದೆ. ಆದರೆ ಮನೆಯಲ್ಲಿ ಮಾತ್ರ ಈ ದಿನ ಸ್ವಲ್ಪ ಶಾಂತಿ, ಸುವ್ಯವಸ್ಥೆ ಅನ್ನುವಂಥದ್ದು ಇರಬೇಕು. ಅದಕ್ಕಾಗಿ ನಿಮ್ಮ ಒಂದು ಪಾತ್ರ ಕೂಡ ಇದೆ, ನಿಮ್ಮ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ಯಾರಿಗೆ ಯಾವ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಹಂಚಿಕೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನ ಆಗಬೇಕಾಗತ್ತೆ ಈ ದಿನ. ಇನ್ನು ಆಟೋಟ ಸ್ಪರ್ಧೆಗಳಿರ್ಬೋದು, ಕ್ರೀಡಾಪಟುಗಳಿರ್ಬೋದು, ಇವರಿಗೆ ಸಾರ್ವಜನಿಕವಾಗಿ ಮನ್ನಣೆ ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಇಂಥ ಒಂದು ವಿಚಾರಗಳೇ ನಿಮಗೆ ಪ್ರೇರೇಪಣೆ, ಅದೇ ಮೋಟಿವೇಶನ್. ಅದನ್ನು ಮುಂದೆ ಇಟ್ಕೊಂಡು ಮುಂದುವರಿರಿ. ಯಾವುದಕ್ಕೂ ಕೂಡ ಭಯ ಬರಬಾರ್ದು. ಧೈರ್ಯದಿಂದ ಸನ್ನಿವೇಶಗಳನ್ನು ಎದುರಿಸುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಮಿಶ್ರ ಫಲಗಳ ಯೋಗ ಇರುವಂಥ ದಿನ. ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಯಾವುದೇ ಒಂದು ಪ್ರಯತ್ನದಲ್ಲೂ ಕೂಡ ನಿಮಗೆ ಸಮಾಧಾನ ಇಲ್ಲ. ಏಕೆಂದರೆ ಬರುವಂಥ ಫಲ ನಿಮಗೆ ಅಪೂರ್ಣವಾಗಿರುತ್ತೆ. ಹಾಗಾಗಿನೇ ಈ ದಿನ ಎಷ್ಟು ಮಾಡಿದ್ರೂ ಕೂಡ ಮತ್ತಷ್ಟು ಮಾಡಬೇಕಿತ್ತಲ್ಲ ಅನ್ನುವಂಥ ಒಂದು ತುಡಿತ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಸಮಾಧಾನ ಇಲ್ಲದಾಗ ಬರುವಂಥ ಫಲಿತಾಂಶಗಳಲ್ಲೂ ಕೂಡ ನಿಮಗೆ ವಿಶ್ವಾಸ ಇಲ್ಲ. ಅಲ್ಲೂ ಕೂಡ ಸಂತೋಷ ಅನ್ನುವಂಥದ್ದು ಇರಲ್ಲ. ಇದ್ರೂ ಕೂಡ ಅರ್ಧಂಬರ್ಧ ಇರುವಂಥದ್ದು ಈ ದಿನ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಅಧಿಕಾರ, ನಿಮ್ಮ ಸ್ಥಾನಮಾನ, ನಿಮ್ಮ ದರ್ಪ, ನಿಮ್ಮ ಮಾತು, ಇದರಲ್ಲಿ ಹೆಚ್ಚು ವಿಶ್ವಾಸವನ್ನು ಇಟ್ಕೊಂಡಿರ್ತೀರಿ. ಹಾಗೆ ಬೇರೆಯವರನ್ನು ಅದಕ್ಕೆ ಒಂದು ಅಲೈನ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಸ್ವಲ್ಪ ಮನಸ್ತಾಪಗಳಾಗತ್ತೆ. ಹಾಗಾಗಿ ನೀವು ಕುಟುಂಬಸ್ಥರನ್ನು ಈ ದಿನ ಮಾತ್ರ ಯಾರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಉತ್ತಮ. ಯಾರಿಗೂ ಕೂಡ ಅಡ್ವೈಸ್ ಮಾಡಲಿಕ್ಕೆ ಹೋಗಬೇಡಿ. ಯಾರ ಒಂದು ಸ್ವಭಾವವನ್ನು ಈ ದಿನ ಬದಲಾವಣೆ ಮಾಡಿಕೊಳ್ಳುವಂಥ ಅಥವಾ ಬದಲಾವಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಒಂದೆರಡು ದಿನಕ್ಕೆ ಅಂಥ ಬದಲಾವಣೆಗಳು ಆಗಲ್ಲ. ಹಾಗಾಗಿನೇ ನಿರಂತರ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ. ಈ ಒಂದು ದಿನದಲ್ಲಿ ಅಂಥ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಬೇಡಿ. ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅಷ್ಟೊಂದು ಸಮರ್ಪಕವಾಗಿರಲ್ಲ. ಈ ದಿನದ ತೀರ್ಮಾನ ಇವತ್ತಿಗೆ ಸರಿ ಅನಿಸುತ್ತೆ, ಆದರೆ ನಾಳೆಗೆ ಅದರಿಂದ ನಷ್ಟಗಳು ಜಾಸ್ತಿ ಆಗುತ್ತೆ, ಪಶ್ಚಾತ್ತಾಪ ಪಡುವಂತೆ ಆಗುತ್ತೆ. ಇನ್ನು ಈ ದಿನ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ಕೆಲವೊಂದು ತಪ್ಪು ಒಪ್ಪುಗಳನ್ನು ನೀವೇ ಪರಾಮರ್ಶನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮಾತನ್ನು ಕೂಡ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ವಿಚಾರ ಇದ್ದರೆ ಒಂದೆರಡು ಸಲ ಯೋಚನೆ ಮಾಡಿ ಮುಂದಡಿ ಇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಕಾಣುವಂಥ ಸಂದರ್ಭ. ಆದರೆ ಅಪರೂಪಕ್ಕೆ ನಿಮ್ಮ ಸಂಬಂಧಿಕರ ಭೇಟಿಯಾಗುತ್ತೆ, ಉಭಯ ಕುಶಲೋಪರಿಗಳು ಆಗುತ್ತೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಆದರೆ ತೀರ್ಮಾನ ಈ ದಿನ ಅಷ್ಟೊಂದು ವ್ಯವಸ್ಥಿತವಾಗಿರಲ್ಲ. ಹಾಗಾಗಿನೇ ಈ ದಿನದಲ್ಲಿ ಯಾವುದೇ ರೀತಿಯ ಪ್ರಮುಖವಾಗಿರುವಂಥ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಇನ್ನು
ಈ ದಿನ ನಿಮಗಿಂತ ನಿಮ್ಮ ಮನೆಯವರೇ ಹೆಚ್ಚು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅಂದರೆ ಈ ಕೀಳರಿಮೆ ಬರಬಾರ್ದು, ನೋಡ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಆರೋಗ್ಯ ಸಮಸ್ಯೆ ಕೂಡ ನಿಮ್ಮನ್ನು ಬಾಧಿಸುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಏನಿದೆ 100ಕ್ಕೆ 100ರಷ್ಟು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಇದರಿಂದಲೇ ಕೈಗೊಂಡಂತಹ ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗುವಂಥದ್ದೋ ನಿಧಾನಗತಿಯಲ್ಲಿ ಚಲಿಸುವಂಥದ್ದೋ ಆಗತ್ತೆ. ಹಾಗಾಗಿ ಫಲಿತಾಂಶ ಕೂಡ ನಿಮಗೆ ಕೈಗೆ ಸಿಕ್ಕಲ್ಲ. ಇನ್ನು ಈ ದಿನ ಕೆಲವೊಂದು ಅನ್ಯಾಯಗಳನ್ನು ನೋಡಿ ಸಹಿಸಲಿಕ್ಕೆ ಸಾಧ್ಯ ಆಗಲ್ಲ. ಕಣ್ಣೆದುರಿಗೆ ನಡೀತಾ ಇರುವಂಥ ಅನ್ಯಾಯ, ಅದನ್ನು ಹೇಗಾದರೂ ತಡಿಬೇಕು ಅನ್ನುವಂಥ ಒಂದು ತುಡಿತ. ಆದರೆ ನಿಮ್ಮ ಆ ಎದುರಾಳಿಯನ್ನು ಎದುರಿಸುವಂಥ ಆತ್ಮಸ್ಥೈರ್ಯ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅಂಥ ವಿಚಾರಗಳಿಗೆ ಈ ದಿನ ಕೈ ಹಾಕಲಿಕ್ಕೆ ಹೋಗಬೇಡಿ. ಏಕೆಂದರೆ ಈ ದಿನ ನೀವು ಎಷ್ಟು ಮುಂದುವರಿತೀರೋ ಅಷ್ಟು ಹಿನ್ನಡೆಯನ್ನು ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಒಂದು ಹೋರಾಟದಲ್ಲಿ ಜಯ ಗಳಿಸಬೇಕು ಅಂತ ಹೇಳಿದ್ರೆ ತುಂಬ ಆತ್ಮವಿಶ್ವಾಸ ಬೇಕು, ತುಂಬ ಆತ್ಮಸ್ಥೈರ್ಯ ಬೇಕು, ತುಂಬ ಧೈರ್ಯ ಬೇಕು. ಅದನ್ನೆಲ್ಲ ಒಗ್ಗೂಡಿಸಿಕೊಂಡು ಮುಂದುವರಿಬೇಕು ಅಂದರೆ ನಿಮಗೆ ತುಂಬ ತಾಳ್ಮೆ ಬೇಕು. ಆದರೆ ಈ ದಿನ ತಾಳ್ಮೆಯ ಮಟ್ಟ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಬಗ್ಗೆ ಯೋಚನೆ ಮಾಡಿ ಮುಂದೆ ಹೋಗಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆ, ಇದು ಕೀರ್ತಿ ಸ್ಥಾನ. ಇಲ್ಲಿ ಚಂದ್ರ ಇದ್ದರೆ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಬೆಳಕನ್ನು ಕಾಣುತ್ತೆ. ಅಂದರೆ ನಿಮ್ಮ ಕೆಲಸಗಳು, ನಿಮ್ಮ ಚಟುವಟಿಕೆಗಳು 4 ಜನರನ್ನು ತಲುಪುತ್ತೆ. ನಿಮ್ಮಲ್ಲಿರುವಂಥ ಒಂದು ಆತ್ಮವಿಶ್ವಾಸ ಆಗಲಿ, ನಿಮ್ಮ ಪ್ರತಿಭೆಯಾಗಲಿ ಅನಾವರಣ ಆಗುತ್ತೆ, ಅದು ಬೆಳಕಿಗೆ ಬರುತ್ತೆ. ಹಾಗಾಗಿ ಈ ದಿನ ನೀವು ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಹೈಲೈಟ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಒಂದು ಒಳ್ಳೆಯ ಸುದ್ದಿ, ಶುಭ ಸುದ್ದಿಯನ್ನು ಕೇಳುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಮನಸ್ಸಿಗೆ ಸಂತೋಷ ಅಂತ ಹೇಳಿದ್ರೆ ನಿಮ್ಮವರು ಒಂದು ಪ್ರಗತಿಯಲ್ಲಿದ್ದಾರಲ್ಲ, ಅವ್ರಿಗೂ ಕೂಡ ಒಂದು ಒಳ್ಳೆಯ ಪ್ರೋಗ್ರೆಸ್ ಇದೆಯಲ್ಲ ಅನ್ನುವಂಥದ್ದನ್ನು ನೋಡಿ ಅಥವಾ ಕೇಳಿ ಸಮಾಧಾನ ಆಗುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿರುವಂಥ ಒಂದು ವಿಲ್ ಪವರ್ ಏನಿದೆ ಅಥವಾ ಝೀಲ್ ಏನಿದೆ, ಧನಾತ್ಮಕವಾದಂಥ ಚಿಂತನೆ ಏನಿದೆ, ಅದು ನಿಮ್ಮ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತೆ. ನಿಮ್ಮಲ್ಲಿ ಒಂದು ಒಳ್ಳೆಯ ಆತ್ಮವಿಶ್ವಾಸವನ್ನು ತರುತ್ತೆ ಅದು. ಹಾಗಾಗಿ ನಿಮ್ಮ ಮುಂದಿನ ಕನಸುಗಳನ್ನು ನನಸು ಮಾಡಿಕೊಳ್ಳಿಕ್ಕಾಗಲಿ ಅಥವಾ ನಿಮ್ಮ ಉದ್ದೇಶಿತ ಕಾರ್ಯಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಲಿ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಇದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಮಟ್ಟಿನ ನೆಮ್ಮದಿ ಇದೆ. ಏಕೆಂದರೆ ನಿಮ್ಮ ಪರವಾಗಿ ವಾತಾವರಣಗಳಿದೆ, ಜೊತೆಗೆ ಗ್ರಹ ಸ್ಥಾನಗಳು ಕೂಡ ಅನುಕೂಲಕರವಾದಂತಹ ಸ್ಥಿತಿಯಲ್ಲಿರೋದ್ರಿಂದ ಈ ದಿನ ಹೆಚ್ಚು ಕಡಿಮೆ ನಿಮ್ಮ ಪ್ರಯತ್ನ ಈಡೇರುತ್ತೆ. ಇನ್ನು ನಿರುದ್ಯೋಗಿಗಳಿಗೂ ಕೂಡ ಈ ದಿನ ಸಮಾಧಾನ, ಎಲ್ಲೋ ಒಂದು ಭರವಸೆಯ ಬೆಳಕು ನಿಮ್ಮನ್ನು ಮುನ್ನಡೆಸುವಂಥದ್ದು, ಇದು ಕೂಡ ನಿಮಗೆ ಸಮಾಧಾನಕರವಾದಂಥ ಒಂದು ವಿಚಾರ. ಹಾಗೆ ಈ ದಿನ ನಿಮ್ಮ ಸಮಯ, ನಿಮ್ಮ ಟೈಮ್ ಏನಿದೆ, ಅದೃಷ್ಟ ಚೆನ್ನಾಗಿದೆ, ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಈ ದಿನ ಬೆಳಗಿನ ಅವಧಿ ಸ್ವಲ್ಪ ಒತ್ತಡದಿಂದ ಇರುತ್ತೆ. ಅದರಲ್ಲೂ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಕಾರ್ಯಭಾರ ಇರುವಂಥದ್ದು. ಹಾಗಾಗಿ ನಿಮ್ಮ ಈ ದಿನದ ಚಟುವಟಿಕೆಗಳನ್ನು ಈ ದಿನ ನೀವು ನಿರ್ಧಾರ ಮಾಡುವಂಥದ್ದೇ ಕಷ್ಟ ಆಗುತ್ತೆ. ಡಿಸಿಷನ್ ಮೇಕಿಂಗ್ ಬಹಳ ಅಸ್ತವ್ಯಸ್ತವಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ನೀವೇ ತೆಗೆದುಕೊಂಡಂಥ ತೀರ್ಮಾನಗಳನ್ನೇ ನೀವೇ ಬದಲಾವಣೆ ಮಾಡುವಂಥದ್ದು, ನೀವೇ ಉಲ್ಟಾ ಹೊಡೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನಿಮಗೆ ಯಾವುದೋ ಒಂದು ವಿಚಾರ, ಅದು ಹಣದ ವಿಚಾರ, ಸಂಬಂಧದ ವಿಚಾರ, ಉದ್ಯೋಗದ ವಿಚಾರ, ಆರೋಗ್ಯದ ವಿಚಾರ, ಇಂಥದ್ರಲ್ಲಿ ಒಂದು ಚಿಂತೆ ಕಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಅಂತಹ ಶತ್ರುಗಳನ್ನು ನೀವು ತಡೆಯುವಂಥದ್ದೇ ದೊಡ್ಡ ಸವಾಲು ಈ ದಿನ ಆಗುವಂಥದ್ದು. ಇನ್ನು ಈ ದಿನದ ಹಣಕಾಸಿನ ಪರಿಸ್ಥಿತಿ ಸಾಧಾರಣವಾಗಿರುತ್ತೆ. ಆದರೆ
ಈ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದಷ್ಟು ಈ ಹಣದ ಲೇವಾದೇವಿ ವ್ಯವಹಾರಗಳನ್ನು ಈ ದಿನ ಮಾಡಬೇಡಿ. ಒಂದು ವೇಳೆ ಸಾಲ ತಂದರೆ ಸಾಲ ಬೇಗ ತೀರಲ್ಲ. ಒಂದು ವೇಳೆ ನೀವು ಸಾಲವನ್ನು ಬೇರೆಯವರಿಗೆ ಕೊಟ್ಟರೆ ಆ ಸಾಲ ನಿಮಗೆ ವಾಪಸ್ಸು ಬರಲ್ಲ. ಗಂಟು ನಂಟು ಎರಡೂ ಕೂಡ ನಿಮಗೆ ಉಳಿಯಲ್ಲ, ಜಾಗ್ರತೆ. ಇನ್ನು ಈ ದಿನದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಸ್ವಲ್ಪ ಅವಮಾನಗಳಾಗುವಂಥದ್ದು, ಮಾತಿನ ಚಕಮಕಿಗಳು ನಡೆಯುವಂಥ ಸಾಧ್ಯತೆ ಇದೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನಿಮ್ಮ ಪ್ರಯಾಣದ ಸಂದರ್ಭದಲ್ಲಾಗಲಿ ಅಥವಾ ಮನೆಯಲ್ಲಿ ನಡೆಯುವಂಥ ಮಾತುಕತೆಗಳ ಸಂದರ್ಭದಲ್ಲಾಗಲಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಹೇಳ್ಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ ದುರ್ಗೆಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇದೆ, ತುಂಬ ಎನರ್ಜಿ ಇದೆ. ಕೆಲಸ ಮಾಡಬೇಕು, ನಿಮ್ಮ ಪ್ರತಿಭೆ ಏನು, ನಿಮ್ಮ ಸಾಮರ್ಥ್ಯ ಏನು ಅದನ್ನು ಪ್ರೂವ್ ಮಾಡಬೇಕು ಅಂತಲೇ ಈ ದಿನ ಹೆಚ್ಚುವರಿ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಕೂಡ ಇದೆ. ಈ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ, ಜವಾಬ್ದಾರಿಯನ್ನು ಹೊರುವಂಥ ಒಂದು ಶಕ್ತಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಈ ದಿನ ನೀವು ತುಂಬ ಹೈಲೈಟ್ ಆಗುವಂಥದ್ದು ಇದೆ. ಜೊತೆಗೆ ನಿಮ್ಮ ಮಾತಿಗೂ ಕೂಡ ಒಂದು ಬೆಲೆ ಇದೆ, ತೂಕ ಇದೆ. ಹಾಗಾಗಿ ಈ ದಿನ ಕೆಲವು ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಅದು ನಿಮಗೆ ಪ್ರಾಕ್ಟಿಕಲ್ ಆಗಿ ಯಶಸ್ವಿ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಈ ಸ್ಥಿರಾಸ್ತಿಯ ಸಮಸ್ಯೆಗಳೇನಿದೆ ಅದು ಬಗೆಹರಿಯುತ್ತೆ. ಅಂಥ ವಿಚಾರಗಳೇನಾದರೂ ಇದ್ದರೆ ನಿಮ್ಮ ಮುಂದೆ ಈ ದಿನ ಪ್ರಯತ್ನ ಮಾಡಿ, ನಿಮಗೆ ಇತ್ಯರ್ಥ ಆಗುವವರೆಗೂ ಕೂಡ ಆ ಹಂತವನ್ನು ತಲುಪುತ್ತೆ ಆ ಸಮಸ್ಯೆ. ಇನ್ನು ಈ ದಿನ ಹೊಸ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸ್ನೇಹಿತರಿಂದ, ಬಂಧುಗಳಿಂದ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಹೊಸ ವ್ಯವಹಾರ ಆರಂಭ ಮಾಡುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ, ಒಳ್ಳೆಯ ಮಾಹಿತಿ ಸಿಕ್ಕತ್ತೆ, ಮಾರ್ಗದರ್ಶನ ಸಿಕ್ಕತ್ತೆ. ಇನ್ನು ಈ ದಿನ ಈಗಾಗಲೇ ವ್ಯಾಪಾರದಲ್ಲಿ ಎಸ್ಟಾಬ್ಲಿಷ್ ಆಗುವಂಥವ್ರಿಗೆ ನೀವು ವ್ಯಾಪಾರದ ವಿಸ್ತರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ಈ ದಿನದ ಪ್ರಯತ್ನ ಯಶಸ್ಸನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇದೆ, ಸ್ಪರ್ಧೆ ಇದೆ. ಅದನ್ನು ಕೂಡ ಮೀರಿ ಬೆಳೆಯುವಂಥ ಒಂದು ಸ್ವಂತ ಶಕ್ತಿ ಕೂಡ ಇದೆ, ಆತ್ಮವಿಶ್ವಾಸ ಇದೆ. ಇದು ನಿಮಗೆ ಬಂಡವಾಳ. ಹಾಗಾಗಿ ನಿಮ್ಮ ಧೈರ್ಯವೇ ನಿಮಗೆ ಬಂಡವಾಳ, ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಬಂಡವಾಳ. ಇದನ್ನು ಸಮ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಬಳಸ್ಕೊಳ್ಳಿ, ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥ ಜವಾಬ್ದಾರಿಗಳನ್ನು ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿ ನಿಮ್ಮ ಒಂದು ಪ್ರತಿಭೆಯನ್ನು ಸಾಬೀತುಪಡಿಸ್ತೀರಿ. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಪೊಟೆನ್ಷಿಯಲ್ ಏನಿದೆ ಅದನ್ನು ತೋರಿಸಲಿಕ್ಕೆ ಅವಕಾಶ ಇದೆ, ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆರಂಭದಲ್ಲೇ ಕೆಲವೊಂದು ಹಿನ್ನಡೆಗಳನ್ನು ಅನುಭವಿಸುವಂಥದ್ದಿದೆ. ಶಕುನ ಸರಿ ಇಲ್ಲ. ಎಲ್ಲ ಒಂದು ಕಡೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆದಾಗ ನಿಮ್ಮ ಶಕ್ತಿಯ ಬಗ್ಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆನೇ ನಿಮಗೆ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮನ್ನು ನೀವು ಈ ದಿನ ಶಿಕ್ಷೆಗೆ ಗುರಿಪಡಿಸಿಕೊಳ್ಳುವಂಥದ್ದು ಕೂಡ ಇದೆ. ನಿಮ್ಮನ್ನೇ ನೀವು ಬೈಕೊಳ್ತೀರಿ, ನಿಮ್ಮ ಒಂದು ಅದೃಷ್ಟವನ್ನೇ ನೀವು ಹೀಗಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇದರಿಂದ ಸ್ವಲ್ಪ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಜಾಸ್ತಿ, ನೆಗೆಟಿವ್ ವೈಬ್ಸ್ ಅನ್ನುವಂಥದ್ದು ಕೂಡ ತುಂಬ ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈ ದಿನ ಪ್ರೋಗ್ರೆಸ್ ಅನ್ನುವಂಥದ್ದು ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನ ಕುಟುಂಬದ ವಿಚಾರಗಳು ಕೂಡ ನಿಮ್ಮ ಮನಸ್ಸಿಗೆ ಹೆಚ್ಚು ಭಾರವನ್ನು ತರುತ್ತೆ, ಒತ್ತಡವನ್ನು ತರುತ್ತೆ. ಹಾಗಾಗಿ ಬಿಸಿ ತುಪ್ಪದಂತೆ ಇರುವಂತಹ ಕೆಲವೊಂದು ಸನ್ನಿವೇಶಗಳಿಂದ ನೀವು ಮೌನ ವಹಿಸುವಂಥದ್ದೇ ಉತ್ತಮ. ಎಲ್ಲಿ ಮಾತಾಡಿದ್ರೆ ಈ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗುತ್ತೋ ಅಂತ ಅನ್ನೋಂಥ ಒಂದು ಆತಂಕ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ. ಇನ್ನು ಈ ದಿನ ಒಂದು ಕೆಟ್ಟ ಹವ್ಯಾಸಕ್ಕೆ ದಾಸರಾಗುವಂಥದ್ದು. ಇಲ್ಲಿಯವರೆಗೆ ಅಂಥ ಒಂದು ಹವ್ಯಾಸ, ಆ ಒಂದು ದುರಭ್ಯಾಸ ಅದನ್ನು ನಿಲ್ಲಿಸಿದ್ರಿ, ಆದರೆ ಈ ದಿನದ ಚಿಂತೆ ಮತ್ತೆ ಅದನ್ನು ನಿಮ್ಮ ಹತ್ತ ಆಕರ್ಷಿಸುವಂಥದ್ದಾಗತ್ತೆ. ಹಾಗಾಗಿ ಅಂಥ ವಿಚಾರಗಳಲ್ಲಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲೇ ಇಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು
ಈ ದಿನ ನಿಮ್ಮ ಬಂಧುಗಳು ಮಿತ್ರರು ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಅವರ ಸಹಾಯಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದರೆ ಸಹಾಯ ಮಾಡಿ ಸಾಂತ್ವನ ಹೇಳಿ ಅದು ನಿಮ್ಮ ಮಿತಿಯೊಳಗೆ ಇರಬೇಕು, ನಿಮ್ಮ ಚೌಕಟ್ಟಿನೊಳಗೆ ಇರಬೇಕು. ಸಾಲ ಮಾಡಿ ಅವರ ಒಂದು ಯೋಗಕ್ಷೇಮವನ್ನು ನೋಡುವಂಥದ್ದಲ್ಲ. ನಿಮ್ಮಲ್ಲಿ ಇದ್ದರೆ ಸಹಾಯ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಒಂದು ಮಿತಿಯೊಳಗೆ ನಿಮ್ಮ ಪ್ರಯತ್ನಗಳು ಇರಲಿ ಅನ್ನೋಂಥದ್ದು ಮನಸ್ಸಿನಲ್ಲಿರಲಿ. ಇನ್ನು ಈ ದಿನದಲ್ಲಿ ಮೂರನೆಯವರ ವ್ಯವಹಾರಗಳಲ್ಲಿ ಮೂಗು ತೂರಿಸಲಿಕ್ಕೆ ಹೋಗಬೇಡಿ. ಏಕೆಂದರೆ ಅವರಿಂದ ಕರೆ ಬಂದಾಗ ಮಾತ್ರ ನಿಮ್ಮ ಒಂದು ಉಪಸ್ಥಿತಿ ಇರಬೇಕು. ನೀವಾಗಿ ಮೇಲು ಬಿದ್ದು ಹೋಗಬಾರ್ದು. ಇದೊಂದರಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಮಾನ ಅವಮಾನಗಳ ಪ್ರಶ್ನೆ ಇಲ್ಲಿದೆ. ಈ ದಿನ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಮಂತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಹೆಚ್ಚಿನ ಬಲವನ್ನು ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ, ಸಂತೋಷದ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಒಂದು ಸ್ವಚ್ಛಂದ ಆರಂಭ ಮನಸ್ಸಿಗೆ ತುಂಬ ಹಿತವನ್ನು ನೀಡುತ್ತೆ. ಹಾಗೆ ಈ ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಇಲ್ಲದೆ ಇದ್ದಾಗ ನಿಮ್ಮ ಮನಸ್ಥಿತಿಯೇ ಬೇರೆ ರೀತಿಯಲ್ಲಿ ಇರುತ್ತೆ. ಉತ್ಸಾಹ ಚೆನ್ನಾಗಿದೆ, ಝೀಲ್ ಚೆನ್ನಾಗಿದೆ. ಹಾಗೆ ಈ ದಿನದ ಎನರ್ಜಿಯನ್ನು ಬಹಳ ವಿಶೇಷ ಕಾರ್ಯಕ್ಕೆ ಬಳಸ್ಕೊಂಡ್ರೆ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಹೊಸ ಹೊಸ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಸಮಯಕ್ಕೆ ಸರಿಯಾದ ಒಂದು ಪ್ರತಿಕ್ರಿಯೆ ಇದ್ದರೆ ತುಂಬ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಈ ದಿನ ನಿಮ್ಮ ಕುಟುಂಬಸ್ಥರಿಂದ ಕೂಡ ನಿಮಗೆ ಒಂದು ಒಳ್ಳೆಯ ಹೆಮ್ಮೆ ಇರುವಂಥದ್ದು. ಏಕೆಂದರೆ ಅವರ ಸಾಧನೆ ಈ ದಿನ ನಿಮ್ಮ ಒಂದು ಶ್ರಮವನ್ನು ಸಾರ್ಥಕಗೊಳಿಸುತ್ತೆ. ಆ ಒಂದು ರೀತಿಯಲ್ಲಿ ಈ ದಿನ ನೀವು ಸಮೀಕರಣ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಈ ದಿನ ಅದರಲ್ಲೂ ಪೂರ್ವಾರ್ಧದಲ್ಲಿ ಅತ್ಯುತ್ತಮವಾದಂಥ ಆತ್ಮವಿಶ್ವಾಸ ಇದೆ. ಈ ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ಹೈಯೆಸ್ಟ್ ಲೆವೆಲಲ್ಲೇ ಇದೆ. ಇನ್ನು ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಎದುರಿಸಬಲ್ಲೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇದು ನಿಮ್ಮ ಎಷ್ಟೋ ಸಮಸ್ಯೆಗಳನ್ನು ಈ ದಿನ ಬಗೆಹರಿಸುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭವಾದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದು ಸಾಧ್ಯಗೊಳಿಸುತ್ತೆ. ನಿಮ್ಮ ಮೇಲಧಿಕಾರಿಗಳ ಬೆಂಬಲ ಇದೆ, ಅವರ ಮಾರ್ಗದರ್ಶನ ಚೆನ್ನಾಗಿದೆ, ಸಹೋದ್ಯೋಗಿಗಳ ಸಹಕಾರ ಕೂಡ ಅದ್ಭುತವಾಗಿದೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಒಳ್ಳೆಯ ಪ್ರಗತಿ ಅನ್ನುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮಗೆ ಅಲ್ಪ ತೃಪ್ತಿ ಇರುವಂಥದ್ದು. ಎಷ್ಟು ಕಡಿಮೆ ಬಂದರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಇದೆ, ಸಮಾಧಾನ ಇದೆ. ಈ ತೃಪ್ತಿ ಅನ್ನುವಂಥದ್ದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಅದು ನಿಮ್ಮ ಮೆಂಟಲ್ ಸ್ಟೇಟಸ್. ಅದು ಅತ್ಯುತ್ತಮವಾಗಿರುತ್ತೆ. ಒಳ್ಳೆಯ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಮನಸ್ಸಿದೆ. ಜೊತೆಗೆ ಒಂದು ಒಳ್ಳೆಯ ಕ್ಷೇತ್ರ ದರ್ಶನ ಮಾಡುವಂಥ ಅವಕಾಶ ಕೂಡ ಇದೆ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸದಲ್ಲಿ ಈ ದಿನ ಧನಾತ್ಮಕ ಫಲಿತಾಂಶಗಳಿರುತ್ತೆ. ನಿಮ್ಮ ಪ್ರಯತ್ನ ನಿಮಗೆ ಒಂದು ರೀತಿಯಲ್ಲಿ ಸಮಾಧಾನ, ಜೊತೆಗೆ ಆಶ್ಚರ್ಯ ಕೂಡ. ನನ್ನಿಂದ ಕೂಡ ಇಂತಹ ಕೆಲಸ ಸಾಧ್ಯವಾಯಿತೆ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ವಯಸ್ಸಾಗಲಿ, ನಿಮ್ಮ ಅನಾರೋಗ್ಯದ ಸ್ಥಿತಿಗತಿಗಳಾಗಲಿ ಅಥವಾ ಈ ಹಣಕಾಸಿನ ವ್ಯವಸ್ಥೆಗಳಾಗಲಿ ಅಡ್ಡ ಬರಲ್ಲ ಅನ್ನುವಂಥ ವಿಚಾರ ಈ ದಿನ ನಿಮಗೆ ಗೊತ್ತಾಗುತ್ತೆ. ಏಕೆಂದರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ನೀವು ತುಂಬ ಪಾಸಿಟಿವ್ ಆಗಿರುವಂಥ ಫಲಿತಾಂಶಗಳನ್ನು ಕಾಣ್ತೀರಿ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಕಾರ್ಯಸಿದ್ಧಿ ಉಂಟಾಗೋದ್ರಿಂದ ನಿಮ್ಮಲ್ಲಿ ಇನ್ನೂ ಕೂಡ ಶಕ್ತಿ ಇದೆ, ಕೆಲಸ ಮಾಡುವಂಥ ಒಂದು ಅವಕಾಶ ಇದೆ ಅನ್ನುವಂಥದ್ದು ನಿಮಗೆ ಸಾಬೀತಾಗುತ್ತೆ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಈ ದಿನ ತುಂಬ ಕನ್ಫರ್ಮ್ ಆಗುವಂಥದ್ದು, ನಿಮಗೆ ನೀವೇ ಒಂದು ಒಳ್ಳೆಯ ಸರ್ಟಿಫಿಕೇಟನ್ನು ಕೊಟ್ಕೊಳ್ಳುವಂಥ ಸಂದರ್ಭ ಇದು. ಹಾಗೆ ಕೆಲವು ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು. ಅದು ಯಾವ ಕಾರಣಕ್ಕೆ ಆಗ್ತಾ ಇದೆ ಅನ್ನುವಂಥ ಒಂದು ಕಾರ್ಯಕಾರಣ ಸಂಬಂಧವನ್ನು ಈ ದಿನ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಸಮಸ್ಯೆ ಇದ್ದರೆ ಅದರ ಮೂಲಕ್ಕೆ ಹೋಗಿ ಆ ನಿವಾರಣೆಗೆ ಪ್ರಯತ್ನ ಮಾಡುವಂಥ ಒಂದು ಇಚ್ಛಾಶಕ್ತಿ ಚೆನ್ನಾಗಿದೆ. ಇನ್ನು
ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿರೀಕ್ಷಿತ ಬದಲಾವಣೆಗಳು ಈ ದಿನ ಆಗುವಂಥದ್ದಿದೆ. ನೀವು ಏನು ಅಂದುಕೊಂಡಿದ್ದೀರೋ ಅದು ಈ ದಿನ ಜರುಗತ್ತೆ. ಅದಕ್ಕಾಗಿಯೇ ಮನಸ್ಸಿಗೆ ಸಮಾಧಾನ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯ ಪ್ರಗತಿ ಅನ್ನುವಂಥದ್ದು ಇದೆ. ಏನೋ ಸಮಾಧಾನ ಇದೆ. ಇಲ್ಲಿಯವರೆಗೆ ಮಾಡಿದಂತಹ ಒಂದು ಶ್ರಮ ಒಳ್ಳೆಯ ಸಾರ್ಥಕವನ್ನು ಕೊಡ್ತಾ ಇದೆ, ಒಳ್ಳೆಯ ಫಲವನ್ನು ನೀಡ್ತಾ ಇದೆ ಅನ್ನುವಂಥ ಒಂದು ಸಮಾಧಾನ ಇರುತ್ತೆ. ಒಟ್ಟಾರೆ ಈ ದಿನ ಮನಸ್ಸು ತುಂಬ ಧನಾತ್ಮಕವಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮಗೆ ನಿರಾಸಕ್ತಿ ಅನ್ನುವಂಥದ್ದು ಇರಲ್ಲ. ಉತ್ಸಾಹದಿಂದ ಕೆಲಸ ಮಾಡ್ತೀರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತಾಯಿ ಪಾರ್ವತಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.